ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಳಿದ್ನಲ್ಲ ನಿನ್ನೆ ವಿಡಿಯೋದಾಗ, ಈ ವಿಡಿಯೋ ಅಂದ್ರೆ ಪಾರ್ಟಿ ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನೂ ಐತಿ ಅಂಥೇಳಿ ಇವತ್ತು ಅಂದ್ರೆ ಈಗ ಊಟದ್ದು ನಿನ್ನೆ ಹೇಳಿದ್ನಲ್ಲ, ನಿನ್ನೆ ನೋಡಿದ್ರಲ್ಲ ಊಟದ ವಿಡಿಯೋನ, ಎಲ್ಲಿ ಬಂದಿದ್ವಿ ಏನು ಅದನ್ನೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟು ನೋಡ್ರಿ. ಈಗ ಹೊರಟು ನೆಕ್ಸ್ಟ್ ಎಲ್ಲಿ ಹೊರಟೇವಪ್ಪ ಅಂತಂದ್ರೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿದ್ರು ನಮ್ಮ ಮೈದ್ನವರು. ಹೀಗಾಗಿ ಲಾಂಗ್ ಡ್ರೈವ್ ಹೋಗಿ ನೆಕ್ಸ್ಟ್ ಒಂದು ಐಸ್ ಕ್ರೀಮ್ ಪಾರ್ಟಿಗೆ ಅಂತ ಹೊಂಟೇವಿ. ಈಗ ಎಲ್ಲೆಲ್ಲಿ ಹೊಕ್ಕೇವಿ ಅನ್ನೋ ಅಂಥದ್ದನ್ನು ನೋಡೋಣ ಬರ್ರಿ. ಆದರೂ ನಾವು ಹೆಚ್ಚಾಗಿ ನೈಟ್ ಈ ರೀತಿ ಎಲ್ಲೂ ಹೊರಗಡೆ ಹೋಗಿಲ್ಲ. ಎಷ್ಟೊತ್ತಿದ್ರೂ ಹಗಲಿ ಹೋಗಿರ್ತೇವೆ, ಹೋಗಿ ಸಂಜೆ ಆಗೋಷ್ಟೊತ್ತಿಗೆ ವಾಪಸ್ಸು ಮನೆ ಸೇರ್ಕೊಂಡ್ಬಿಡ್ತೇವೆ. ಇವತ್ತು ನಮ್ಮ ಮೈದ್ನವರಿಂದ ನೈಟ್ ಡ್ರೈವ್ ಹೊರಟಂಗೆ ಆಯ್ತು. ನೆಕ್ಸ್ಟ್ ಅಲ್ಲಿ ಐಸ್ ಕ್ರೀಮ್ ಪಾರ್ಟಿ, ಅದು ಊಟದ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟೇವೆ ನೋಡ್ರಿ. ಎಲ್ಲಿಪ್ಪ ಅಂತಂದ್ರೆ ನೆಕ್ಸ್ಟ್ ಪಾಳೆ, ಊರ ಹೆಸರು ಅದು ಪಾಳೆ ಹೊಂಟೇವಿ. ಹೋಗಿ ಅಲ್ಲೇ ಒಂದು ಇದು ಐತಿ, ಏನೋ ಪೆಟ್ರೋಲ್ ಬಂಕ್, ಅಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಐತಿ. ಆ ಪಾರ್ಲರ್ಗೆ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ತಿಂದ್ರಾತಂತೇಳಿ ಹೊರಟೇವಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಗಾಡಿ ತುಂಬ ನಮ್ಮ ಖುಷಿದು ಮಾತು ಕೇಳ್ಕೊಂತ ಹೊರಟಿದ್ವಿ. ನಮ್ಮ ಶ್ರೀಶೈಲ ಆಮೇಲೆ ನಮ್ಮ ನಿಖಿಲ ಇಬ್ಬರು ನಿದ್ದೆ ಹೊಡ್ಯಾಕತ್ಬಿಟ್ಟಿದ್ರು. ಆಲ್ರೆಡಿ ಅವ್ರಿಗೆ ನಿದ್ದೆ ಬಂದುಬಿಟ್ಟಿತ್ತು. ಹೆಚ್ಚು ಕಮ್ಮಿ ಟೈಮ್ 10:10 ಆಗಿತ್ತೇನೋ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ಬೇಕಂತಂದ್ರೆ ಹೊರಟೆ ನೋಡ್ರಿ. ಈಗ ಅವರಿಬ್ರು ನಿದ್ದೆ ಮಾಡಕತ್ತಿದ್ರು. ಖುಷಿ ಕೂಡ ಮಾತಾಡ್ಕೋ ಅಂತ ನಾವು ಎಲ್ಲ ಮಾತಾಡ್ಕೋ ಅಂತ ಹೊರಟೇವಿ. ಈಗ
ಪಾಯಿಂಟ್ಸ್ ಅದಾವ. ಹಾಂ ತಗೊಂಬ ಇರ್ತೀನಿ. ಇಲ್ಲಿ ಬರುತ್ತಲೇನ ಐಸ್ ಕ್ರೀಮ್ ಪಾರ್ಟಿ ಶುರುವಾತು. ಎಲ್ಲರಿಗೂ ಒಂದೊಂದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡ್ರು. ತೊಗೊಂಬಂದು ಕೊಟ್ರೆ ನಮ್ಗೆ, ನಾವು ತಿನ್ಕೊತ ಕುಂತಿದ್ವಿ. ಹಂಗೆ ಹುಡುಗರ್ದು ಶುರುವಾದ ಅಲ್ಲಿಂದ ಮತ್ತೆ ಡಿಮ್ಯಾಂಡ್. ನಮ್ಮ ನಿಖಿಲ ಅವ್ರ ಕಾಕಾಗೆಲ್ಲಾನು ಕಾಕಾ ಹೋಗುವಾಗ ಅದನ್ನು ತೊಗೊಂಡು ಹೋಗೋನು, ಕಾಕಾ ಹೋಗುವಾಗ ಇದನ್ನು ತೊಗೊಂಡು ಹೋಗೋನು ಅನ್ನೋಕೆ ಶುರು ಮಾಡಿದ. ಅಷ್ಟರೊಳಗೆ ಅವರು ಪಟ ಆಯ್ತಪ್ಪ ತೊಗೊಂಡು ಹೋಗೋನು ಅಂತಂದು ಎಲ್ಲನೂ ತೊಗೊಳಕತ್ರ. ಫಸ್ಟ್ ಸ್ವಲ್ಪ ಐಸ್ ಕ್ರೀಮ್ ತಿಂದು ಏನೇನು ಹುಡುಗರಿಗೆ ಬೇಕಲ್ಲ ಒಂದಷ್ಟು ಚಿಪ್ಸು ಅವು ಇವು ಏನೇನೋ ತೊಗೊಂಡ್ರವ್ರು. ನಾನು ಅಷ್ಟೊಂದು ಇದನ್ನು ಮಾಡಲಿಲ್ಲ. ಒಂದು ಬ್ಯಾಗ್ ತುಂಬಿಸ್ಕೊಂಡ್ರು. ಅದನ್ನು ತುಂಬಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಸ್ವಲ್ಪ ಹೊತ್ತು ಕುಂತ್ವಿ. ಏನು ಅಲ್ಲಿ ಬಂದು ಕೂಡಲೇ ಹೋಗೋದೇನನ್ನು ಹಂಗೆ ಆಕೈತೆ ಅಂಥೇಳಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಅರ್ಧ ತಾಸು ತಿಂದು ಸ್ವಲ್ಪ ಹೊರಗೆ ಬಂದು ಅಲ್ಲೇ ಟಿಲೇಟ ಸ್ವಲ್ಪ ಅಡ್ಡಾಡ್ಕೊಂತ ವಾತಾವರಣ ಎಷ್ಟೊಂದು ಪ್ರಶಾಂತವಾಗಿತ್ತಂದ್ರೆ ಅಲ್ಲೇ ಒಂಥರ ಯಾವ ಗದ್ದಲಿಲ್ಲ ರಾತ್ರಿ. ಅದ್ರಾಗ ಒಂದಷ್ಟು ನಮ್ಮ ಊರಿನ ಹುಡುಗರು ಬಂದಿದ್ರಲ್ಲೇ, ನಮ್ಮ ಮನೆಯವ್ರು ಕೂಡ ಮಾತಾಡ್ಕೊಂತ ಅವ್ರು ನಿಂತಿದ್ರು. ನಾವು ಇದನ್ನ ಒಳಗೆ ಇನ್ನೆಲ್ಲ ಏನೇನು ಐತಿ ಅಂತೇಳಿ ಒಂದು ರೌಂಡ್ ಹಾಕಾತೆ ನೋಡ್ರಿ. ಇಲ್ಲೆಲ್ಲ ಐಸ್ ಕ್ರೀಮ್ ಸೆಕ್ಷನ್ ಇದೆಲ್ಲ, ಈ ಕಡೆ ಎಲ್ಲ ಒಂದಷ್ಟು ಸ್ನ್ಯಾಕ್ಸ್ ಸೆಕ್ಷನ್. ಅದು ತಿಂದು ವಾಪಸ್ಸು ಹೊರಗೆ ಬಂದು ಸ್ವಲ್ಪ ಗೀತಾ ನಾನು ಅಂದರೆ 3 ಜನ ಅಷ್ಟೇ ಕುಂತ್ಕೊಳಕ್ಕೆ ಒಳಗೆ ಜಾಗ ಇತ್ತಲ್ಲೇ. 3 ಚೇರ್ ಅಷ್ಟೇ ಇದ್ವು. ಹೊರಗಡೆ ಕುಂದ್ರು ಬರ್ರಿ ಎಲ್ಲರೂ ಕೂಡಿ ಅಂತಂದು ಹೊರಗೆ ಬಂದ್ವಿ. ಚೇರ್ ಹಾಕಿದ್ರು ಅಲ್ಲೇ. ಅಲ್ಲಿ ಬಂದು ಎಲ್ಲರೂ ಕುಂತು ಮಾತಾಡ್ಕೊಂತ ಐಸ್ ಕ್ರೀಮ್ ತಿಂದ್ವಿ. ಒಂದು ಅರ್ಧ ತಾಸು ಮತ್ತು ತಿಂದಿಂದೂ ಟೈಮ್ ಸ್ಪೆಂಡ್ ಮಾಡಿ ಆಮ್ಯಾಗ ಅಲ್ಲೆಲ್ಲ ಹೊರಡ್ತೇವೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಕುಂತಿದ್ವಲ್ಲ ಆ ಟೈಮ್ನಾಗ ಸ್ವಲ್ಪ ಅದೆಲ್ಲ ಮಾಡ್ಕೊಂಡ್ವಿ. ಫೋಟೋಗಳನ್ನ ಬೇಕಂದ್ರೆ ಲಾಸ್ಟಿಗೆ ಶೇರ್ ಮಾಡ್ತಾರೆ ನಾನು. ನಮ್ಮ ಮನೆಯವರು ನಮ್ಮ ನಿಖಿಲಲ್ಲ ಶ್ರೀಶೈಲನ್ನ ಮಲ್ಕೊಂಡಿದ್ನಲ್ಲ ಅವ, ಹಿಂಗಾಗಿ ಅವ್ನು ಕರ್ಕೊಂಡು ಅಡ್ಡಾಡಕತ್ತಾರ. ಅದಾಗಿಂದ ಹೇಳಿದ್ನಲ್ಲ ನಮ್ಮ ಊರಿನ ಹುಡುಗರು ಒಂದಷ್ಟು ಜನ ಇದ್ರು. ನಮ್ಮ ಮನೆಯವರು ಕರೆದು ಮಾತಾಡ್ಕೊತ ನಿಂತಿದ್ರು. ಆಮೇಲೆ ಇದೆ ನೋಡ್ರಿ, ನಾವು ಫೋಟೋಶೂಟ್ ಟೈಪ್ ಮಾಡ್ಕೊಳತ್ತೇವೆ ಅಂದ್ರೆ ಕರೆಂಟ್ ಕತ್ತಲು ಟೈಪ್ ಆಗಿಬಿಟ್ಟಿತ್ತು ಅದು. ಅದಾಗಿಂದ ನಾನು ಕಾರ್ ಹಿಡಿತೀನಿ ನಾನು ಪೋಸ್ ಕೊಡಾತೀನಿ. ಏನು ನಾನು ಕಾರ್ ಹಿಡಿತೀನಿ ಹಂಗೆ ನಾನು ನಿಜವಾಗ್ಲೂ ಅದನ್ನು ಸ್ಟೇರಿಂಗ್ ಹಿಡ್ಕೊಳಕ್ಕೂ ಬರೋಂಗಿಲ್ಲ. ಜಸ್ಟ್ ಒಂದು ಒಂದೆರಡು ಫೋಟೋ ತೆಗಿಯಂತೆ ನಮ್ಮ ಗೀತಾನ ಕೈ ಕೊಟ್ಟಿದ್ದೆ. ಆಕೆ ಒಂದು ಸ್ವಲ್ಪ ವೀಡಿಯೋನ ಆಮೇಲೆ ಫೋಟೋಸ್ನ ತೆಗೆದ್ಲು. ಇದಾಗಿಂದ ಹೊರಟಿಂದ ಎಲ್ಲಿಗೆ ಹೊರಟಪ್ಪ ಅಂತಂದ್ರೆ ಊರಿಗೆ ಹೊರಟಿವಿ. ಮುಗೀತಲ್ರಿ ಪಾರ್ಟಿ. 2 ಥರ ಪಾರ್ಟಿ ಆಯ್ತು ಇವತ್ತು. ಒಂದು ಕಡೆ ಫುಡ್ಡು, ಇನ್ನೊಂದು ಕಡೆ ಐಸ್ ಕ್ರೀಮು, 2 ಪಾರ್ಟಿ ಆಯಿತು. ಹುಡುಗರಿಗೆ ಬೇಕಾದಂಥ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಹೊರಟ್ವಿ. ಇಲ್ಲೇ ಪಾಳ್ಯದಾಗ ಒಂದು ಕಲ್ಯಾಣ ಮಂಟಪ ಐತಿ, ಅಲ್ಲೇ ನಮ್ಮ ಊರಿಂದ ಒಂದು ಲಗ್ನನೂ ಇತ್ತಂತ. ನಾವೇನು ಅಲ್ಲಿ ಹೋಗಲಿಲ್ಲ, ಸೀದಾ ಊರಿಗೆ ಬಂದು ಹುಡುಗರಂತೂ ಮಲ್ಕೊಂಡ್ಬಿಟ್ಟಿದ್ರು ಬರುವಷ್ಟೊತ್ತಿಗೆ. ಬಂದು ಈಗ ಬಂದಿಬಿಟ್ರಿ ಊರಿಗೆ ಬಂದ್ವಿ. ಊರಿಗೆ ಬಂದಿನ ವಿಡಿಯೋ ಕಂಟಿನ್ಯೂ ಮಾಡಿದೆ ನಾನು. ಅಷ್ಟು ನಮ್ಮ ಕಾರ್ನಾಗ ಎಲ್ಲರೂ ಸೇರಿದ್ರಲ್ಲ, ಮೋಜು ಮಸ್ತಿ ಮಾತಾಡೋದು, ಆಟಾಡೋದು, ನಗೋದು, ಏನೋ ಒಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದು, ಅವನ್ನೆಲ್ಲ ಮಾಡ್ಕೋ ಅಂತ ಊರಿಗೆ ಬಂದ್ವಿ. ನಾವು ಬರುವಷ್ಟೊತ್ತಿಗೆ ಊರೆಲ್ಲ ಮಲ್ಕೊಂಡತಿ. ಹೆಚ್ಚು ಕಮ್ಮಿ ಟೈಮ್ ನಾವು ಬಂದಾಗ 11:10-11:30 ಆಗಿತ್ತು. ನಾವು ಬರುವಷ್ಟೊತ್ತಿಗೆ ಮನೆಯವರು ಮಲ್ಕೊಂಡಿದ್ರು ಎಲ್ಲರೂ. ನಾವು ಹೋಗೋ ಅಷ್ಟೊತ್ತಿಗೆ ಮನೆ ಕದಾನ ಹಾಕಿತ್ತಂತಾನೆ ಹೇಳ್ಬೋದು. ಎಲ್ಲರೂ ಮಲ್ಕೊಂಡಿದ್ರು. ಅದ್ರಾಗ ನೋಡ್ಬೋದು ನೀವು, ಓಣ್ಯಾಗೂ ಯಾರು ಮಂದಿ ಇಲ್ಲ. ಟೈಮ್ ಭಾಳ ಆಗಿತ್ತಲ್ಲ, ಎಲ್ಲರೂ ಮಲ್ಕೊಂಡಿದ್ರು. ಆದ್ರೆ ನಮಗೆ ಇವತ್ತು ಖುಷಿ ಅನ್ನಿಸ್ತು. ಹೀಗೆಲ್ಲ ಹೊರಗೆ ಬಂದಿದ್ದು, ಒಂದಷ್ಟು ಊಟ, ಆಮೇಲೆ ಅಡ್ಡಾಡೋದು, ಒಂಥರ ಹೊಸ ಥರ ನೈಟ್ ಜರ್ನಿ ಎಲ್ಲ ಫ್ಯಾಮಿಲಿ ಕೂಡ ಹೋಗಿತ್ತಂತಂದ್ರೆ ಭಾಳ ಖುಷಿ ಅನ್ನಿಸ್ತು. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ರೈತನ ಮಕ್ಕಳು ಚಾನಲ್ಗೆ ವಿಸಿಟ್ ಮಾಡಿರಿ. ಅಲ್ಲಿ ನಮ್ಮ ಹಳ್ಳಿ ಸೊಬಗಿನ ವಿಡಿಯೋಗಳು ಸಿಗ್ತಾವೆ ನಿಮಗೆ. ಯಾವ್ಯಾವ ರೀತಿ ಇರ್ತಾವೆ ಅನ್ನೋಂಥದ್ದು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತಾವೆ. ನೀವು ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.
ಚಪ್ಪಲ್ ತಗೊಂಡೆ? ಹೌದಾ? ಹಾಂ, ಇನ್ನೂ ಚಪ್ಪಲ್ ನೋಡಲ್ಲೇ. ತಡಿ ಖುಷಿ ನೋಡಮ್ಮ ಅಪ್ಪು ಅಲ್ಲಿ ಕೇಳ್ಬೇಕು ನೋಡು. ಬಂದಿವ ಟೈಮ್ ಎಷ್ಟಾಗೈತೆ ನಾವು ಬರೋಬಿಡ್ದ? 11:10-15. ಅಪ್ಪನ ಮಾಡೋಣ